ಮನವೇ ಕರ್ಪೂರದಾರತಿ ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನು ಗುರು ಎಮಗೆ ಮಾಡಿದ ಫಲದಿಂದ ಕೊಟ್ಟಾನು ಗುರು ಎಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಹರ ಓಂ ಯಜ್ಞ ವೈಜಂತ ದೇವಸ್ಥಾನ ಧರ್ಮಾನ ಪೂರ್ವೇ ಸಾಧ್ಯ ಸುಂದರ ಯಶೋ ನಾಮ ರೂಪಾಭ್ಯಂ ಯಾ ದೇವಿ ಸರ್ವಮಂಗಲಂ ರೇವ ಸಂಸಾಂತಂ ಸಾಂಸ್ಕೃತೋ ಜಯ ಮಂಗಲಂ जय मंगलम जय पार्वतीश्वर महादेव श्री मल्लिकार्जुन महाराज को जय ब्रह्मराम का महाराज को जय मल्ल सक्कर भांत मल्लैया हालगिरी मेलगिरी सिद्धगिरी स्वासी भाग भांत मल्लैया मुकेश्वर सिग्रेश्वर सी भाग भांत मल्लैया पल्लाधर सी भाग भांत मल्लैया दूर ಮಾಡುವಂತ ಬೋರಾ ತಾಯಿಸಿ ಭಾಗ ಮಾಂತ ಮಲ್ಲಯ್ಯ ನೆಚ್ಚ ಮಲನ್ಸಿ ಭಾಗ ಮಾಂತ ಮಲ್ಲಯ್ಯ जय मंगलम जय नमः पार्वतीश्वर श्री मल्लिकार्जुन महाराज को ब्रह्मराम का महाराज को अन्नपूर्णे माताज को दुर्ग पंचाचार महाराज को जय मंगलम जय नमः पार्वतीश्वर ಬಂದರೆ ನಿಮ್ಗೆಲ್ಲರಿಗೂ ಅವರು ಶುಭ ಹಾರೈಸ್ತಾ ಇದ್ದಾರೆ. ಅವರಿಗಾಗಿ ಮೈಕ್ ಕೊಟ್ಟೋಕೆ ಕೆಲಸ ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಇವತ್ತಿನ ದಿನ ಶೈಕ್ಷಣಿಕ ಪ್ರವಾಸ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ಪ್ರವಾಸವನ್ನು ಮಾಡಿ ನಮ್ಮ ಸ್ಕೂಲಿಗೆ ಒಳ್ಳೆಯ ಸುರಕ್ಷಿತವಾಗಿ ಬರಬೇಕು. ಒಳ್ಳೆಯ ರೀತಿಯಿಂದ ಇರಬೇಕೆಲ್ಲ. ನಿಮ್ಮ ಶಿಕ್ಷಕರ ಜೊತೆ ನೀವು 5 ದಿವಸ ಒಳ್ಳೆ ರೀತಿಯಿಂದ ಹೋಗಿ ಪ್ರವಾಸ ಮಾಡಿ ಬರಬೇಕು. ಜರ್ಮನಾಗಿದೆ. ಕೆಲವು ತೆಲುಗು ಹೇಳ್ತಾರೆ ರಾಜ ರಾಕೆಟ್ ರೂರಲ್ ಏರಿಯಾ ಅಂತ ವಿದೇಶ ಕಾಲದಲ್ಲಿ ವರ್ಣನೆ ಮಾಡಿದ್ರು ಅಂತದಕ್ಕೆ. ಹಾಗೇನೆ ಇನ್ನೊಂದೇನೆಂದರೆ ಆ ಒಂದು ಸ್ಥಳಕ್ಕೆ ನಮ್ಮ ಮೋಕ್ಷಗೊಂಡ ವಿಶ್ವೇಶ್ವರಯ್ಯನವರು ಬಂದಿದ್ರಂತ ಒಂದು ಸಾರಿ. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಲ್ಲ, ಅವ್ರು ಬಂದರು. ಅವ್ರ ಸ್ನೇಹಿತರೊಂದಿಗೆ ಅಲ್ಲಿ ಸ್ಥಳವನ್ನು ವೀಕ್ಷಣೆ ಮಾಡಕ್ಕೆ ಬಂದರು. ಆ ಸಮಯದಲ್ಲಿ ಏನಾಗಿತ್ತು ಅಂದರೆ ಅದು ಎಲ್ಲರೂ ಸ್ನೇಹಿತರು ನೋಡ್ಕೊಂಡು ಭಾಳ ಖುಷಿ ಪಡ್ತಾ ಇದ್ರಂತೆ. ಯಾಕೋ ಅಷ್ಟೊಂದು ಬೋರ್ ಇರ್ತಕ್ಕಂಥ ಹಾಲಿನಂತೆ ನೀರು ಬರ್ತಾ ಇತ್ತು. ಆ ನೀರು ಬೀಳ್ತಕ್ಕಂಥ ನೋಡಿ ಎಲ್ಲ ಸ್ನೇಹಿತರು ಖುಷಿ ಪಟ್ಟರೆ, ಆದರೆ ಮೋಕ್ಷಗೊಂಡ ವಿಶ್ವೇಶ್ವರ ಭಾಳ ದುಃಖಪಟ್ಟರು. ಯಾಕೆ ದುಃಖಪಟ್ಟರು ಅಂತಂದರೆ ಅದು ಎಷ್ಟೊಂದು ಎನರ್ಜಿ ಲಾಸ್ ಆಗ್ತಿದೆ ಅಂತಂದು. ಯಾಕಂದ್ರೆ ಅವರು ಇಂಜಿನಿಯರಿಂಗ್ ಮೈಂಡ್ ಅದು. ಯಾಕೆ ಅವರೆಲ್ಲ ಸ್ನೇಹಿತರು ಕೇಳಿದಾಗ ನೀವೆಲ್ಲ ಆನಂದ ಪಡ್ತಾ ಇದ್ದೀವಿ, ನನಗೆ ಭಾಳ ಕಷ್ಟ ಆಗ್ತಿದೆ, ದುಃಖ ಆಗ್ತಿದೆ ಅಂದಾಗ ಕಾಡಿದೆ ನನ್ನಲ್ಲಿ ಕುತೂಹಲ, ಕಂಡೆನೆ ಹಸಿರಲಿ ಮನೋಬಲ, ಮುಳುಗಿದೆ ಮನಸ್ಸು ಎಂಥ ಸೊಗಸು, ಎಂದಿಗೂ ಕಾಣದ ವಿಸ್ಮಯವೇ. ತೇಲುತ್ತಿದೆ ತೇಲುತ್ತಿದೆ ನನ್ನ ಮನ, ತೇಲುತ್ತಿದೆ ಯಾರೋ ರೆಕ್ಕೆ ಕೊಟ್ಟಂತಿದೆ. ತೇಲುತ್ತಿದೆ ತೇಲುತ್ತಿದೆ ನನ್ನ ಮನ, ತೇಲುತ್ತಿದೆ ಯಾರೋ ರೆಕ್ಕೆ ಕೊಟ್ಟಂತಿದೆ. ಕಾಡು ಕಾಡುವುದರೆ ಕಾಡು ಕಾಡುವುದರೆ ಕಾಡೇನ ಬಣ್ಣಿಸಲೆ, ಕಾಡಿನ ಒಳಗೇರೆ ತಿಳಿಲಾರೆ ಶಿವನೇ, ಹೊರಗಿನ ಪರೇನಂಬಲಾರೆ ಶಿವನೇ, ಹೊರಗಿನ ಪರೇನಂಬಲಾರೆ.
ತ್ರೈತತ್ವಗಳೆಂಬ ಶಾಕಾರಿ ಚಾರಿನ ಕಾಂಬ ಸುರಪಾಧ್ಯರ ಬಿಂಬ ವೈಕಲ್ಯಾಸ್ಪದವಾಮಿಗೆ ವೈಕುಂಠಕ್ಕೆ ಕರೆದ್ವೈಕರಿಗೊರಳ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ಮೃತ್ಯುಂಜಯ ಮುಕ್ಕುರು ಹರ ಮಹಾದೇವ ದೇವಕ್ಕಳ ಕಾವ ಸುಚ್ಚಾದ್ರಿ ಜತಿಜ ಪತಿವನದಾವ ದುರಿತಾಂಬುದಿನಾವ ಮೃತ್ಯುವಾಸಯನ್ನತ್ತ ಪರಾಧಗಳ ತಣಿಸದೆ ಕೃತ ಕೃತ್ಯನ ಮಾಡ ಶಿವನೇ ನಾನಿನ್ನ ಸೇವಕನಯ್ಯ ಮಲ್ಗುಣ ಸುಖ ಶ್ರೀದ ಸ್ತುತಿಜ ಪತಿವನದಾವ ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು ಏಳೇಳು ಜನುಮಕ್ಕೂ ಬೇಸುಗೆ ಹಾಕುವ ಹಾಡು ಇದು ಬಾಳಿನ ಬಾನಿನಲ್ಲಿ ಪ್ರೇಮದ ಚಂದಿರ ಸಂಚಾರ ದೇವರ ರೂಪ ನಿನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 3 ವರ್ಷ ಎಂದು ಈಗ ಶುಭ ದಿನಕ್ಕೆ ಈ ದಿವಸ ವೈಷ್ಣವಿ ಹಾಗೂ ನೆನಪಿರ್ತಕ್ಕಂಥ ಒಂದು ಹಬ್ಬ ಇಬ್ಬರು ವಿದ್ಯಾರ್ಥಿಗಳಿಗೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಸುಕನ್ಯಾ ವೈಷ್ಣವಿ ಹ್ಯಾಪಿ ಬರ್ಡೇ ಟು ಯು ಇಬ್ಬರು ಕೂಡ 100 ಕಾಲ ಸುಖವಾಗಿ ಬಾಳಿ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತೇಳಿ ನಿಮ್ಮ ಸ್ನೇಹಿತರು ಹಾಗೂ ಗೆಳತಿಯರು ಶಿಕ್ಷಕರಿಂದ ಎಲ್ಲವೂ ಕೂಡ ಅಭಿನಂದಿಸ್ತಾ ಇದ್ದಾರೆ. ಆಗುತ್ತೆ ಯಾರೋ ಮಾಡ್ಕೋಬೇಕು. ಇಪ್ಪತ್ಮೂರು ಕಳೆದು ಹೋಗಿ 2024ರ ಇವತ್ತಿನ ಹೊಸ್ತಿಲಲ್ಲಿ ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ತಮ್ಮ ಹುಟ್ಟುಹಬ್ಬವನ್ನ ಅದು ಶ್ರವಣ ಬೆಳಗೊಳ ಶೈಕ್ಷಣಿಕ ಪ್ರವಾಸದ ಸಂದರ್ಭದಲ್ಲಿ ಆಚರಿಸ್ತಾ ಇರುವಂತದ್ದು ಅತ್ಯಂತ ನೆನಪಿನಲ್ಲಿ ಉಳಿಯುವಂಥದ್ದು ಆ ಮಕ್ಕಳಿಗೆ. ನಾವು ಹಿಂದೆ ನಮ್ಮ ಹುಟ್ಟುಹಬ್ಬವನ್ನ ಟೂರ್ ಸಮಯದಲ್ಲಿ ಮಾಡಿದ್ವಿ ಅನ್ನುವಂಥದ್ದು ಆ ಭಗವಂತ ಆ ಇಬ್ರು ಮಕ್ಕಳಿಗೆ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನ ಕೊಟ್ಟು ಅವರಿಗೆ ಇನ್ನೂ ಈ SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸುವಂತಾಗ್ಲಿ, ನಮ್ಮ ಶಾಲೆಗೆ ಕೀರ್ತಿಯನ್ನ ತರುವಂತಾಗ್ಲಿ ಅಂತ ತಿಳ್ಕೊಂಡು ಹೃದಯಾರೆ ಹಾರೈಸ್ತಾ ಇವತ್ತು ಹೊಸ ವರ್ಷ ಎಲ್ಲರಿಗೂ ಹರುಷ ಅದು ತರಲಿ. ಹೊಸ ವರ್ಷದ ಶುಭಾಶಯಗಳನ್ನ ನಮ್ಮ ಶಾಲೆಯ ಇಲ್ಲಿ ಹಿರಿಯ ಸಹಶಿಕ್ಷಕರಾಗಿರ್ತಕ್ಕಂತಹ ಜಗ್ಲಿ ಸರ್ ಅವರಿಗೆ, ಸದಾಶಿವ ಬಾಗಿ ಸರ್ ಅವರಿಗೆ, ಆಮೇಲೆ ಬಸವಗೆ, ಆಮೇಲೆ ನಮ್ಮ ಶಾಲೆಯ ಪೊಲೀಸ್ ಪಾಟೀಲ್ ಅವರಿಗೆ, ಆಮೇಲೆ ಹುಲ್ಕುಂಟಿ ಅವರಿಗೆ, ಮಕ್ಕಳಿಗೆಲ್ಲ ವಿಶ್ ಮಾಡುವುದರ ಮೂಲಕ ಮತ್ತೊಮ್ಮೆ ಭಗವಂತ ತಮಗೆಲ್ಲ ಸಮೃದ್ಧಿಯನ್ನ, ಆರ್ಥಿಕ ಸಮೃದ್ಧಿ, ಜ್ಞಾನ ಸಮೃದ್ಧಿ, ಎಲ್ಲ ರೀತಿಯ ಸಮೃದ್ಧಿಯನ್ನ ಕೊಟ್ಟು ಕರುಣಿಸಲಿ ಅಂತ ಹೇಳ್ಕೊಂಡು ಎಲ್ಲ ಮಕ್ಕಳಿಗೂ ಮತ್ತೆಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೆ ಮತ್ತು ಹುಲ್ಕುಂಟಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹಾರೈಸ್ತಾ ಇದ್ದೇನೆ. ಜೊತೆಗೆ
ಅಡಿಗೆ ಸಿಬ್ಬಂದಿಯವರಾಗಿರ್ತಕ್ಕಂತಹ ರೇಣಮ್ಮ ಹಾಗೂ ಅಮ್ರಮ್ಮ ಅವರಿಗೂ ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಅವರಿಗೂ ಭಗವಂತ ಒಳ್ಳೆಯದನ್ನ ಮಾಡಲಿ, ಅವರ ಇಷ್ಟಾರ್ಥ ನೆರವೇರಿಸಲಿ ಅಂತ ತಿಳ್ಕೊಂಡು ಹೇಳ್ತೀನಿ. ಈ ವರ್ಷ ಭರ್ಜರಿಯಾಗಿ ನಿಮ್ಮ ರಿಸಲ್ಟ್ ಬರಲಿ, ಮತ್ತೊಂದು ಕೊಂಬು ನಮ್ಮ ಶಾಲೆಗೆ ಸಿಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.